ಓಕೆ, ಇದಾದ ನಂತರ ಲಾಸ್ಟ್ ಇಯರ್ ಎಲ್ಲರೂ ಇದೇ ಸ್ಟೇಜಲ್ಲಿ ಆನ್ಯುವಲ್ ಡೇಗೆ ಬಂದಿದ್ರಿ. ಇದ್ರಲ್ಲಿ ತುಂಬ ಜನ ಬಂದಿದ್ರಿ. ಅವ್ರಿಗೆಲ್ಲ ನಾವು ಒಂದು ವಿಡಿಯೋ ತೋರಿಸಿದ್ವಿ ಅಲ್ವಾ, ಜ್ಞಾಪಕ ಇದೆಯಾ? ಒಂದು ಆನಿಮೇಟೆಡ್ ವಿಡಿಯೋ ತೋರಿಸಿದ್ವಿ. ಆ ಟೈಮಲ್ಲಿ ಸ್ಕೂಲಲ್ಲಿ ಬರೀ ಖಾಲಿ ಗೋಡೆಗಳು ಮಾತ್ರ ನಿಂತಿದ್ವು. ಸಂಪೂರ್ಣವಾಗಿ ನಾವೇನಂತ ಹೇಳಿದ್ವಿ, ನೆಕ್ಸ್ಟ್ ಇಯರ್ ನೀವು ಬರೋಷ್ಟೊಳಗೆ ಸಂಪೂರ್ಣವಾದಂತಹ ಏನು ನಾವಿಲ್ಲಿ ಚಿತ್ರ ತೋರಿಸಿದ್ವಿ ಆ ರೀತಿ ಸ್ಕೂಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ ನಾನು ಮಾಡಿದ್ದೀನಾ ಮಾಡಿಲ್ವಾ? ಮಾಡಿಲ್ವಾ? ಕೇಳಿಸ್ತಿಲ್ಲ ಪೇರೆಂಟ್ಸ್ ಕಡೆಯಿಂದ? ಮಾಡಿಲ್ವಾ? ಓಕೆ, ಆ ರೀತಿ ನಾವು ಒಂದು ವರ್ಷದೊಳಗೇನೆ ಇಷ್ಟು ಅದ್ಭುತವಾಗಿ ಇಷ್ಟು ಕೆಲಸಗಳನ್ನ ಮಾಡಬೇಕು ಅಂದರೆ ಬರೀ ಶ್ರಮ ಪ್ರತಿಭೆ ಇದ್ದರೆ ಸಾಲದು, ಅದಕ್ಕೆ ಫೈನಾನ್ಷಿಯಲಿನೂ ಕೂಡ ತುಂಬ ಬೇಕಾಗುತ್ತೆ. ಆ ಎಲ್ಲ ರೀತಿಯಿಂದಲೂ ನಾನು ಯಾವುದೇ ಹುಚ್ಚ ಕೆಲಸ ಮಾಡಿದ್ರು ಕೂಡ ನನ್ನ ಮಗ ಮಾಡೋದೇನೋ ಒಂದು ಒಳ್ಳೇದಕ್ಕೆ ಅಂತಲೇ ತಿಳ್ಕೊಂಡು ನನ್ನ ಎಲ್ಲ ಹುಚ್ಚ ಕೆಲಸಗಳಿಗೂ ಕೂಡ ಸಹಾಯ ಮಾಡಿಕೊಂಡು ಒಂದು ವರ್ಷದೊಳಗೆ ನಮ್ಮಲ್ಲಿರೋ ಒಂದು ಪ್ರಾಪರ್ಟಿ, ಮುಖ್ಯವಾದ ಪ್ರಾಪರ್ಟಿನ ಮಾರಿ ನಮ್ಮ ತಂದೆಯವರು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಅನಂತ ಧನ್ಯವಾದಗಳು. ಸೊ ನೀವು ತಿಳಿದಂಗೆ ಸ್ಕೂಲಲ್ಲಿ ದೊಡ್ಡದಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ವಿ, ಟಾಪ್ ಫ್ಲೋರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ, ಅದನ್ನು ಕೂಡ ಮಾಡಿದ್ದೀವಿ. ಸ್ಪೋರ್ಟ್ಸ್ ಹಾಲ್ ಮತ್ತು ಕ್ಲಬ್, ಇದು ಲ್ಯಾಬ್, ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್. ಕಾಲೇಜಲ್ಲಿ ಕೂಡ ಇರಲ್ಲ. ಒಂದು ಕಾಲೇಜಲ್ಲಿ 30 ಕಂಪ್ಯೂಟರ್ ಯಾರು ಇಟ್ಟಿರಲ್ಲ ಎಷ್ಟೋ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ. ನಾನು ಪ್ರೀ ಸ್ಕೂಲ್, ಪ್ರೈಮರಿ ಸ್ಕೂಲ್ಗೆ 35 ಕಂಪ್ಯೂಟರ್ ಇಟ್ಟಿರುವಂತಹ ದೊಡ್ಡ ಲ್ಯಾಬ್ ಕೂಡ ಮಾಡಿಕೊಟ್ಟಿದ್ದೀನಿ. ಸೊ ಎಲ್ಲದನ್ನು ಸಹಕಾರದಿಂದ ನಮ್ಮ ತಂದೆ ಸಹಕಾರದಿಂದ ಇಷ್ಟೆಲ್ಲ ಮಾಡಿದ್ದೀವಿ. ಸೊ ನಮ್ಮ ಪೇರೆಂಟ್ಸ್ ಕೂಡ ಎಷ್ಟೇ ಧೂಳಾದ್ರೂ ಲಾಸ್ಟ್ ಒಂದು ವರ್ಷದೊಳಗೆ ನಾನು ಅಷ್ಟು ಕೆಲಸ ಮಾಡೋದಕ್ಕೆ ನೀವೆಲ್ಲ ತುಂಬ ಸಹಕಾರ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನೀವು ಕೂಡ ನಮ್ಮ ಶಾಲೆ ಗೌರವ, ನಮ್ಮ ಶಾಲೆಯ ಹೆಮ್ಮೆನ ನೀವು ಉಳಿಸ್ಬೇಕು. ಮೈ NPS, ಮೈ NPS, ಮೈ NPS. ಥ್ಯಾಂಕ್ ಯು.